ಈ ಥರ ಕಾಣಿಸುತ್ತೆ ಎಲ್ಲ ಸೆಟಪ್ ಎಲ್ಲ ಆದಮೇಲೆ. ಮೇಲ್ಗಡೆ ನನ್ನದು DJI Action 2 ಕ್ಯಾಮ್ರಾ ಮೌಂಟ್ಗೆ ಫಿಕ್ಸ್ ಮಾಡಿದ್ದೀನಿ. ಇಲ್ಲಿ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ಇವಾಗ ಲ್ಯಾಂಡ್ಸ್ಕೇಪಲ್ಲಿದೆ. ಸೊ ಈ ಕಡೆ ಆ್ಯಂಟಿ ಕ್ಲಾಕ್ ವೈಸ್ ತಿರ್ಗಿಸಿದ್ರೆ ಪೋರ್ಟ್ರೇಟ್ ಆಗುತ್ತೆ. ಒಂದು ಟ್ರಯಲ್ ತೋರಿಸ್ತೀನಿ, ನೋಡ್ಕೊಬನ್ನಿ. ಸೊ ಈ ಥರ ನನ್ನದು ಲ್ಯಾಂಡ್ಸ್ಕೇಪಲ್ಲಿದೆ. ಈಗ ಪೋರ್ಟ್ರೇಟ್ ಆಯಿತು. ನಾನು ಸೋಲೋ ಹೋಗಿದ್ದರಿಂದ ಒಂದು 2-3 ವೀಡಿಯೋ ಶಾರ್ಟ್ಸು, ಬೇಕಾದ್ರೆ ಫೋಟೋಸು ನಾನು ಎಡಿಟ್ ಮಾಡಿ ತೆಕ್ಕೋಬೋದು ಫೋಟೋಸು. ಈ ಥರ ನಾನು ಮೇಲೆ ಹತ್ತಿ ತೊಗೊಂಡೆ. ಫೋಟೋಸ್ ಎಲ್ಲ ಸಖತ್ತಾಗಿ ಬಂತು. ಬನ್ನಿ ಇದು ಅನ್ಬಾಕ್ಸ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸಪ್ರೇಟಾಗಿ ಗೋಪ್ರೋ ಮೌಂಟ್ ತೊಗೋಬೇಕು. ಇದೇ ಗೋಪ್ರೋ ಮೌಂಟ್ ಇದು ಸಪ್ರೇಟಾಗಿ ತರಿಸ್ಕೋಬೇಕು. ಇದು 190 ರೂಪೀಸ್. ಇದು ಗೋಪ್ರೋ ಮೌಂಟ್ ಇದು ಅದು ಮೇಲ್ಗಡೆ ಅವ್ರ ಮೊಬೈಲ್ಗೆ ಅಷ್ಟೇ ಕೊಟ್ಟಿರೋದು ಅದು ಸರಿಯಾಗಿ. ಇದು ನಾವು ಸಪ್ರೇಟಾಗಿ ತೊಗೋಬೇಕು. ಗೋಪ್ರೋ ಫಿಕ್ಸ್ ಮಾಡಬೇಕು ಅಂದರೆ ನಾರ್ಮಲಿ ಮೊಬೈಲ್ ಫಿಕ್ಸ್ ಮಾಡ್ತೀವಿ ಅಂದರೆ ಇದು ಬೇಕಾಗಲ್ಲ. ಗೋಪ್ರೋ ಮೌಂಟು ಈ ಥರ ಇರುತ್ತೆ. 422 ರೂಪೀಸ್. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಈ ಥರ ಸ್ವಲ್ಪ ಫಸ್ಟು ಏನಂತಂದರೆ ನಂಗೆ ಭಾರ ಅನಿಸ್ತು. ಅಷ್ಟೊಂದು ಲೈಟ್ ವೆಯ್ಟ್ ಇಲ್ಲ ಇದು. 3 ಕಾಲು ಏನಿದೆಯೋ ಅದು 3 ಲೆಗ್ಸು ಫ್ಲೆಕ್ಸಿಬಲ್. those 3 are flexible, easy to fix it wherever we want to fix. ಸ್ವಲ್ಪ ಅದು ಕಂಬಿ ಥರ ಇದ್ದರೆ ಆ ಥರ ಫಿಕ್ಸ್ ಮಾಡ್ಬೋದು. ಇದು ಮೊಬೈಲು. ಸೊ ಇದಾಕ್ಬಿಟ್ಟು ಅದೇನಲ್ಲಿ ಸೆಂಟರ್ ಇದೆಯೋ ಅಲ್ಲಿ ಮೊಬೈಲ್ ಕೂರುತ್ತೆ. ಥರ ಮೊಬೈಲ್ ಕೂರುತ್ತೆ, ಮೇಲ್ಗಡೆ ಮೊಬೈಲ್ ಕೂರುತ್ತೆ. ಹೆಂಗೆ ಬೇಕೋ ಬೆಂಡ್ ಮಾಡ್ಕೋಬೋದು. ನನ್ನ ಹತ್ರ ಇದು DJI Action 2 ಇದೆ. ಸೊ ಇದು ಸಪ್ರೇಟಾಗಿ ತೊಗೊಂಡಿದ್ದು ಗೋಪ್ರೋ ಮೌಂಟು. ನನ್ನ ಮೊಬೈಲ್ ಮೌಂಟ್ ತೆಗೆದ್ಬಿಟ್ಟು ಅದಕ್ಕೆ ಇದಿದೆಯಲ್ವ ಇದು ಗೋಪ್ರೋ ಮೌಂಟು, ಅದನ್ನು ಫಿಕ್ಸ್ ಮಾಡ್ತೀನಿ. ಈ ಥರ ನಾರ್ಮಲಿ ಹಿಂಗೆ ಅದು ತೆಗೆದ್ನು ಇದು ಅಗ್ಗೆ ಹಾಕ್ತಾಯಿದ್ದೀನಿ. ಥ್ರೆಡ್ ಸಿಸ್ಟಮ್ ಇದು ಸ್ಪ್ರೆಡ್ ಮಾಡಿಕೊಂಡು 3 ಲೆಗ್ಸ್ ಇರೋ ಒಂದು ಸಪೋರ್ಟ್ ಬರುತ್ತೆ. ಆ ಗೋಪ್ರೋನು ನೀಟಾಗಿ ಕೂರುತ್ತೆ, ಅಲ್ಲಾಡಲ್ಲ. ಸೊ ಲೆವೆಲ್ ಸರ್ಫೇಸ್ ಮೇಲಿಟ್ಟು ಅಲ್ಲಾಡಲ್ಲ. ಇದು ನನ್ನ DJI Action 2 ಕ್ಯಾಮ್ರಾಗೆ ಅದು ಮೌಂಟ್ ಕೊಟ್ಟಿದ್ದಾರೆ. ಮೌಂಟ್ ಹಾಕ್ಬಿಟ್ಟು ಸ್ಕ್ರೂ ಹಾಕ್ತಾಯಿದ್ದೀನಿ. ಆ ಸ್ಕ್ರೂ ಹಾಕಿದ್ರೆ ನಾರ್ಮಲಿ ಹೆಲ್ಮೆಟಿಗೆ ಕನೆಕ್ಟ್ ಮಾಡ್ತೀವಲ್ಲ ಅದೇ ಥರ. ಈಗ ಗೋಪ್ರೋ ಜಸ್ಟ್ ಇದು ಈಸಿ ಇದು ಫಿಕ್ಸ್ ಮಾಡೋದು. DJI ಕ್ಯಾಮ್ ರಿವ್ಯೂ ನಾನು ಲಾಸ್ಟ್ ವೀಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ. ಅದೇ ಫಸ್ಟ್ ವೀಡಿಯೋ ಆ್ಯಕ್ಚುಲಿ, ಇದು ಸೆಕೆಂಡ್ ವೀಡಿಯೋ ಆ್ಯಸ್ ಅಪ್ಲೋಡಿಂಗ್ ಆ್ಯಪ್. ಈ ಥರ ಟೈಟ್ ಮಾಡ್ಕೊಂಡೆ, ಕೆಳಗಡೆ ಟೈಟ್ ಮಾಡ್ಕೊಂಡು ಇದೇನು ಹಂಗೆ ಅಲ್ಲಾಡಲ್ಲ. ಏನಂದರೆ ಭಾರ ಅನಿಸ್ತು, ಅದೊಂದು ಮೈನಸ್ ಪಾಯಿಂಟ್ ಹೇಳ್ಬೋದು ನಾನು. ಅದು ಬಿಟ್ಟರೆ ನಾನು ಗ್ರ್ಯಾಬ್ ರೀಲಿಗೆ ಕೂರಿಸ್ದೆ. ಗ್ರ್ಯಾಬ್ ರೀಲಲ್ಲಿ ಒಂದು ಶೋ ತೋರಿಸ್ತಿದ್ದು ನಾನು ಟ್ರಯಲು. ಅದರಲ್ಲಿ ಅಷ್ಟು ಗಟ್ಟಿ ಯಾಕೆ ಕೂರಲಿಲ್ಲ ಅದು. ಇದನ್ನು ನಾವು ತೆಗಿಬೋದು, ಆರಾಮಾಗಿ ಆಚೆ ಬಂದುಬಿಡ್ತಾ ಇದೆ. ಥ್ರೆಡ್ ಸಿಸ್ಟಮ್, ಇದು ಥ್ರೆಡ್ ಸಿಸ್ಟಮು, ಅದ್ರ ಮೇಲ್ಗಡೆ ಇರೋ ಥ್ರೆಡ್ ಸಿಸ್ಟಮು ಈ ಥರ ಇದೆ. ಕೂರಿಸಿದ್ದೀನಿ ನೋಡಿ ಎಷ್ಟು ಯಾವ ರೇಂಜಲ್ಲಿ ಗಟ್ಟಿ ಇದೆ ಅಂತ. ಅದೇನು ಅಲ್ಲಾಡ್ತಾ ಇಲ್ಲ ಕ್ಯಾಮ್ರಾ ನಾನು ಕೂರಿಸಿರೋದು. ರೇಂಜ್ ಅಂತ ಅಷ್ಟೊಂದು ಅಂದರೆ ಲೆಂತ್ ಅಷ್ಟೊಂದಿಲ್ಲ, ಲೆಂತ್ ಕಮ್ಮಿನೇ ಇದೆ. ಆದರೆ ಏನಂದರೆ ಕೆಳಗಡೆ ಸರ್ಫೇಸ್ ಮೇಲೆ ಎಲ್ಲಾದರೂ ಕರೆಕ್ಟಾಗಿ ಇಟ್ಟು ನೋಡ್ಕೋಬೋದು. ಗ್ರ್ಯಾಬ್ ರೀಲ್ಸ್ಗೆ ಗಾಡಿದು ಹಿಂದೆ ಬರುತ್ತಲ್ಲ ಅದು ಆ ಥರನೂ ಹಾಕ್ಕೋಬೋದು.